100ಕ್ಕೂ ಅಧಿಕ ಶವ ಹೂತಿದ್ದೇನೆ ಅಂತ ಹೇಳಿದ್ದ ಈ ಆರೋಪಿ ಚಿನ್ನಯ್ಯ ಅತ್ಯಾಚಾರ ಕೊಲೆಯಾಗಿರೋ ಮಹಿಳೆಯರ ಶವ ಅಂತ ಕೂಡ ದೂರಿನಲ್ಲಿ ಹೇಳಿದ್ದ. ಸಮಾಧಿ ಶೋಧದಲ್ಲಿ ಅಗೆದದ್ದು ಒಟ್ಟು 17 ಗುಂಡಿ, ಆದರೆ ಸಿಕ್ಕಿದ್ದು ಮಾತ್ರ ಶೂನ್ಯ. ಪಾಯಿಂಟ್ ನಂಬರ್ 6 ನಲ್ಲಿ ಮಾತ್ರ ಮೂಳೆಗಳು ಪತ್ತೆ ಆಯಿತು, ಆದರೆ ಅದು ಮಹಿಳೆಯ ಮೂಳೆ ಅಲ್ಲ, ಪುರುಷನದ್ದು ಅನ್ನೋದು ವರದಿ ಬಂದಿದೆ. ಕಳಚಿ ಬಿತ್ತು ಚಿನ್ನಯ್ಯನ ಮುಖವಾಡ. ಮಹಾ ಷಡ್ಯಂತ್ರ ಏನಿದೆ ಅದು ಬಯಲಾಗಿದೆ. ಧರ್ಮಸ್ಥಳದ ವಿರುದ್ಧ ಅಪಖ್ಯಾತಿಗಾಗಿ ತಿಮರೋಡಿ ಗ್ಯಾಂಗ್ ಮಾಡಿದಂತಹ ಷಡ್ಯಂತ್ರ. ತಿಮರೋಡಿ ಗ್ಯಾಂಗ್ ಷಡ್ಯಂತ್ರಕ್ಕೆ ಚಿನ್ನಯ್ಯ ಅರೆಸ್ಟ್ ಆಗಿರೋದು. ತಿಮರೋಡಿ ಗ್ಯಾಂಗ್ ಷಡ್ಯಂತ್ರಕ್ಕೆ ಬಲಿಯಾಗಿ ಚಿನ್ನಯ್ಯ ಅರೆಸ್ಟ್ ಆಗಿರೋದು. ಚಿನ್ನಯ್ಯ ಬಂಧನ ಆಗ್ತಾ ಇದ್ದ ಹಾಗೆ ಬುರುಡೆ ಗ್ಯಾಂಗ್ಗೆ ಬಂಧನದ ಭೀತಿ ಶುರುವಾಗಿದೆ. ತಿಮರೋಡಿ, ಮಟ್ಟಣ್ಣವರ್, ಸಮೀರ್, ಜಯಂತ್ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಅರೆಸ್ಟ್ ಆಗೋ ಸಾಧ್ಯತೆ ಇದೆ. ಅವರ ವಿರುದ್ಧ ಸುಳ್ಳು ಕೇಸ್, ಷಡ್ಯಂತ್ರ, ಸುಳ್ಳು ಸಾಕ್ಷ್ಯ ಸೃಷ್ಟಿಯ ಕೇಸ್ ದಾಖಲಾಗುವ ಸಾಧ್ಯತೆ ಇದೆ. ಅದಕ್ಕಾಗಿ SIT ಅಧಿಕಾರಿಗಳು ಪ್ರಿಪರೇಷನ್ ಅನ್ನ ಮಾಡಿಕೊಳ್ತಾ ಇದ್ದಾರೆ. ಆರೋಪಿ ಚಿನ್ನಯ್ಯನನ್ನ ವಶಕ್ಕೆ ಪಡೆದಿರುವಂತಹ SIT ಅಧಿಕಾರಿಗಳು ಆತನನ್ನ ವಿಚಾರಣೆಗೊಳಪಡಿಸಿ ಮತ್ತಷ್ಟು ಮಾಹಿತಿಯನ್ನ ಪಡೆದು ಆತನ ಹೇಳಿಕೆಯ ಆಧಾರದ ಮೇಲೆ ಈ ಬುರುಡೆ ಗ್ಯಾಂಗ್ನ ಅರೆಸ್ಟ್ ಮಾಡುವ ಎಲ್ಲ ಸಾಧ್ಯತೆ ಇದೆ. ಜುಲೈ 11ರಂದು ಕೊಟ್ಟಂತಹ ಹೇಳಿಕೆ ಈಗ SIT ಅಧಿಕಾರಿಗಳು ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆತ ಹೇಳ್ತಾ ಇರೋದು ಎರಡು ಅಜಗಜಾಂತರ ಇದೆ. ಆರೋಪಿ ಚಿನ್ನಯ್ಯನಿಗೆ ಅನಾಟಮಿ ಬುರುಡೆ ನೀಡಿದ್ರ, ವೈದ್ಯಕೀಯ ಕಾಲೇಜುಗಳಲ್ಲಿ ಬಳಸುವಂತಹ ಬುರುಡೆ, ಅನಾಟಮಿ ಬುರುಡೆ, ಅನಾಟಮಿ ವಿಭಾಗದಲ್ಲಿ ಪಾಠಗಳಿಗೆ ಬಳಸುವಂತಹ ಬುರುಡೆ ಅದು. ಅದೇ ಬುರುಡೆಯನ್ನ ತಂದು ಚಿನ್ನಯ್ಯನಿಗೆ ಈ ಗ್ಯಾಂಗ್ ಕೊಡ್ತಾ, ಜೊತೆಗೆ ಲಕ್ಷ ಹಣ ಕೊಟ್ಟು ದೂರು ಕೊಡುವಂತ ಸೂಚನೆಯನ್ನ ನೀಡಿತು. ಬುರುಡೆ ಮಣ್ಣಿನಲ್ಲಿ ಹೂತಂತೆ ವಿಡಿಯೋ ಕೂಡ ಮಾಡಿತ್ತು ಟೀಮ್. ಮಣ್ಣಿನಲ್ಲಿ ಹೂತಂತೆ ವಿಡಿಯೋ ಮಾಡಿದ್ದಂತಹ ಟೀಮ್ ಬುರುಡೆ ಗ್ಯಾಂಗ್ ಸೂಚನೆಯಂತೆ ಚಿನ್ನಯ್ಯ ಆರೋಪ ಮಾಡ್ತಾನೆ. ಆ ಬುರುಡೆಯನ್ನ ತಂದುಕೊಟ್ಟು ನಾನು ಹೂತಿಟ್ಟಂತಹ ಬುರುಡೆ ಅಂತ ಬುರುಡೆ ಬಿಟ್ಟಿದ್ದ. SIT ತನಿಖೆಯಲ್ಲಿ ಬುರುಡೆ ರಹಸ್ಯ ಕಂಪ್ಲೀಟ್ ಆಗಿ ಬಯಲಾಗಿದೆ. ಬುರುಡೆಯ ಬಗ್ಗೆ ಕೇಳಿದಂತಹ ಸಂದರ್ಭದಲ್ಲಿ SIT ಅಧಿಕಾರಿಗಳು ಈ ಬುರುಡೆ ಎಲ್ಲಿಂದ ತಂದೆ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳಿದಂತಹ ಸಂದರ್ಭದಲ್ಲಿ ಆ ಪ್ರಶ್ನೆಗೆ ಆತನ ಬಳಿ ಉತ್ತರ ಇರಲಿಲ್ಲ. ಈ ಬುರುಡೆ ತಂದಿದ್ ಎಲ್ಲಿ ಅಂತ ಕೇಳಿದಾಗ ಬುರುಡೆಯ ಬಗ್ಗೆ ಉತ್ತರಿಸಲಾಗದೆ ತಗ್ಲಾಕೊಳ್ತಾನೆ ಚಿನ್ನಯ್ಯ. ಒಮ್ಮೆ ಹೇಳ್ತಾನೆ ಬಂಗ್ಲಾಗುಡ್ಡ ಅಂತ, ಮತ್ತೊಮ್ಮೆ ಕಲ್ಲೇರಿ ಅಂತ, ಈ ರೀತಿ ಕಥೆಗಳ ಮೇಲೆ ಕತೆ. ಆಗ ಅನುಮಾನ ಬರುತ್ತೆ ಅಧಿಕಾರಿಗಳಿಗೆ. ಮತ್ತಷ್ಟು ವಿಚಾರಣೆಯನ್ನ ಮಾಡ್ತಾರೆ, ಪ್ರಶ್ನೆಗಳನ್ನ ಕೇಳ್ತಾರೆ. ಆ ಯಾವ ಪ್ರಶ್ನೆಗಳಿಗೂ ಕೂಡ ಈ ಚಿನ್ನಯ್ಯನ ಬಳಿ ಉತ್ತರ ಇರೋದಿಲ್ಲ. ಯಾಕಂತಂದ್ರೆ ಆ ಪ್ರಶ್ನೆಗಳಿಗೆ ಆ ಬುರುಡೆ ಗ್ಯಾಂಗ್ ಉತ್ತರ ಹೇಳ್ಕೊಟ್ಟಿರೋದಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.